ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂರ್ಫಿ ವ್ಲಾಗ್. ಸೊ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ಇವತ್ತು ಆಫೀಸ್ ಲುಕ್ಕಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನನ್ನ ಕಲೀಗ್ಸ್ ಎಲ್ಲರೂ ಡಿಸೈಡ್ ಮಾಡ್ಕೊಂಡಿದ್ವಿ ಒಂದಿನ ಸ್ಯಾರಿನಲ್ಲಿ ಹೋಗೋಣ ಆಫೀಸ್ಗೆ ಅಂತ ಹೇಳಿ. ಅದಕ್ಕೆ ಇವತ್ತು ಸ್ಯಾರಿನಲ್ಲಿ ಬಂದಿರೋದು ಆಫೀಸ್ಗೆ. ಆ್ಯಸ್ ಯೂಶ್ವಲ್ ಹೋದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ವರ್ಕ್ ಆದಮೇಲೆ ಲಂಚ್ ಟೈಮಲ್ಲಿ ಲಂಚ್ ಮಾಡೋದಕ್ಕೆ ಪ್ಯಾಂಟ್ರಿಗೆ ಬಂದ್ವಿ. ಸೊ ಪ್ಯಾಂಟ್ರಿನಲ್ಲಿ ಒಂದು ಶೂಟಿಂಗ್ ಇತ್ತು. ಸೊ ಶೂಟಿಂಗ್ ಅಂದರೆ ಒಂದು ಇಂಟರ್ವ್ಯೂ ಇತ್ತು, ಅದಕ್ಕೆ ಶೂಟಿಂಗ್ ಅರೇಂಜ್ಮೆಂಟ್ ಮಾಡಿದರು. ಸೊ ಲಂಚ್ ಮುಗಿಸ್ಕೊಂಡು ಮತ್ತೆ ನಮ್ಮದು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ವರ್ಕ್ ಸ್ಟಾರ್ಟ್ ಮೇಲೆ ಎವ್ರಿ ಡೇ ಲೈಕ್ ಆಫೀಸ್ಗೆ ಹೋದಾಗ ಈವ್ನಿಂಗು ಮನೆಗೆ ಬರಬೇಕಾದ್ರೆ ಟೀಗೆ ಅಂತ ಹೇಳಿ ನಮ್ಮ ಆಫೀಸ್ ಹತ್ರ ಒಂದು ಶಾಪ್ಗೆ ಹೋಗ್ತೀವಿ. ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಆ ಶಾಪ್ಗೆ. ಸೊ ಇವತ್ತು ಕೂಡ ಅಲ್ಲಿ ಟೀ ಕುಡಿಯೋದಕ್ಕೆ ಅಂತ ಈವ್ನಿಂಗು ಆ ಶಾಪ್ ಹತ್ರ ಹೋಗ್ತಾ ಇದ್ವಿ ಮನೆಗೆ ಬರೋ ಟೈಮಲ್ಲಿ. ನೆಕ್ಸ್ಟ್ ಡೇ ನಮ್ಮ ಮನೆಗೆ ನಮ್ಮ ಅಂಕಲು ಮತ್ತು ನಮ್ಮ ಅಂಕಲ್ ಮಗ ಸ್ನೇಹಲ್ ಬಂದಿದ್ದರು. ಸೊ ಅದಕ್ಕೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಕೃಷ್ಣಮ್ಗೆ ಹೋಗಿದ್ವಿ. ನಾವಿಲ್ಲಿ ತಗೊಂಡಿದ್ದು ಪೂರಿ, ಮಸಾಲೆ ದೋಸೆ ಹಾಗೆ ಇಡ್ಲಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ಲ? ಟೀ ಕುಡ್ದು ನೋಡಿ ಹೇಗಿದೆ ಅಂತ ಹೇಳಿ. ವಾವ್, ಸೂಪರ್. ಚೆನ್ನಾಗಿದೆಯಾ? ಹಾನೆಸ್ಟ್ ರಿವ್ಯೂ ಹೇಳಬೇಕು. ರಿಯಲಿ ಚೆನ್ನಾಗಿದೆಯಾ? ನಮ್ಮ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಲ್ಮೋಸ್ಟ್ 2:30 ಆಗಿತ್ತು. ಕರೆಕ್ಟ್ ಲಂಚ್ ಟೈಮ್ ಇತ್ತು. ಅದಕ್ಕೆ ಈಗ ಸಿಂಧೂರ ಗಾರ್ಡನಿಯಾಗಿ ಬಂದಿದ್ವಿ ಲಂಚಿಗೆ ಅಂತ. ನಾವಿಲ್ಲಿ ತೊಗೊಂಡಿದ್ದು ಮೀಲ್ಸು. ಸ್ನೇಹಲ್ ಮತ್ತು ವಿ ಆಂಧ್ರ ಸ್ಟೈಲ್ ವೆಜ್ ಮೀಲ್ಸ್ ತೊಗೊಂಡಿದ್ರು. ನಾನು ಚಿಕನ್ ಥಾಲಿ ತೊಗೊಂಡಿದ್ದೆ, ಹಾಗೆ ಅಂಕಲ್ ಫಿಶ್ ಥಾಲಿ ತೊಗೊಂಡಿದ್ರು. ಸ್ಟಾರ್ಟರ್ಸ್ಗೆ ಅಂತ ಹೇಳಿ ಆಂಧ್ರ ಸ್ಟೈಲ್ ಚಿಕನ್ ಟಿಕ್ಕಾ ತೊಗೊಂಡಿದ್ವಿ. ಚಿಕನ್ ಟಿಕ್ಕಾ ತುಂಬ ಟೇಸ್ಟಿಯಾಗಿತ್ತು. ನೀವು ಯಾರಾದ್ರೂ ಸಿಂಧೂರ ಗಾರ್ಡನಿಯಾಗಿ ಬಂದರೆ ಆಂಧ್ರ ಸ್ಟೈಲ್ ಚಿಕನ್ ಟಿಕ್ಕಾ ಅಂತೂ ಟ್ರೈ ಮಾಡಿ. ಸೊ ಲಂಚ್ ಮುಗಿಸಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈವ್ನಿಂಗ್ ಹಂಗೆ ಈಚೆ ಹೋಗಿ ನೋಡಿದೆ, ಅಂದರೆ 4:30 ಹಂಗೆ ಒಂದು ಹಸು ಇತ್ತು. ಹಸು ಆ್ಯಕ್ಚುಲಿ ಕರು ಹಾಕೋದಕ್ಕೆ ಅಂತ ಹೇಳಿ ತುಂಬ ಕಷ್ಟಪಡ್ತಾ ಇತ್ತು. ಆಲ್ರೆಡಿ ಕರುದು ಕಾಲು ಈಚೆನೇ ಬಂದುಬಿಟ್ಟಿತ್ತು. ಸೊ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಿಲ್ಲ. ಹಾಗೆ ಯಾರು ಇದು ಈ ಹಸು ಅಂತಲೂ ಕೂಡ ನಮಗೆ ಗೊತ್ತಾಗಿಲ್ಲ. ನಾನು ಗೂಗಲ್ ಮಾಡಿ ನೋಡಿದಾಗ ಪಶುಪಾಲನಾ ನಂಬರ್ ಸಿಕ್ತು. ಅವ್ರಿಗೆ ಕಾಲ್ ಮಾಡಿ ಪಿನ್ ಕೋಡ್ ಹೇಳಿದ್ದಕ್ಕೆ ಅವರು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಆ ಪಿನ್ ಕೋಡಲ್ಲಿ ಯಾರು ಲೈಕ್ ಡಾಕ್ಟರ್ ಅವೈಲಬಲ್ ಇದ್ದಾರೆ ಅಂತ ಹೇಳಿ ಚೆಕ್ ಮಾಡಿ ಕಾಲ್ ಮಾಡಿದ್ರು. ಅಷ್ಟರಲ್ಲಿ ಈ ಕರು ಹಾಕ್ಬಿಟ್ಟಿತ್ತು ಹಸು. ನಾವು ಮತ್ತೆ ಏನು ಡಾಕ್ಟರ್ ಬೇಡ ಅಂತ ಹೇಳಿದ್ವಿ. ಪಾಪ ಅದು ಸುಸ್ತಾಗಿರುತ್ತೆ ಅಂತ ಹೇಳಿ ನಾವೇ ಹೋಗಿ ಬಾಳೆಹಣ್ಣು ತೊಗೊಂಬಂದು ಕೊಟ್ವಿ ತಿನ್ನೋದಕ್ಕೆ ಅಂತ ಹೇಳಿ. ಹಾಗೆ ಅದು ಬಾಳೆಹಣ್ಣು ತಿಂತು. ಯಾರಾದರೂ ಹಸು ಸಾಕಿದರೆ ಅದು ಇನ್ನೇನು ಕರು ಹಾಕುತ್ತೆ ಅಂತ ಗೊತ್ತಾದ್ಮೇಲೆ ಅಟ್ಲೀಸ್ಟ್ 1 ವೀಕ್ ಈಚೆ ಬಿಡಬಾರ್ದು. ಏಕೆಂದರೆ ಅದು ಎಲ್ಲೋ ಬಂದುಬಿಟ್ಟು ಎಲ್ಲಿ ಗೊತ್ತಿಲ್ಲದಲ್ಲೇ ಇರೋ ಜಾಗದಲ್ಲಿ ತುಂಬ ಕಷ್ಟಪಡ್ತಾ ಇರುತ್ತೆ. ಸೊ ಅದ್ರ ಬದಲು ಮನೆಯಲ್ಲೇ ಇಟ್ಕೊಂಡು ಅದನ್ನು ಟೇಕ್ ಕೇರ್ ಮಾಡೋದು ಸರಿ ಅಂತ ನನಗೆ ಅನಿಸುತ್ತೆ. ಭಯ ಕೂಡ ಆಗ್ತಾಯಿತ್ತು ನನಗೆ, ಎಲ್ಲಿ ಹೋಗ್ಬಿಟ್ಟು ನನ್ನ ಹತ್ರ ಹೋದರೆ ಎಲ್ಲಿ ಅದು ಗುದ್ದುಬಿಡುತ್ತೋ ಅಂತ ಹೇಳಿ. ಪಾಪ ಅದೇನು ಗುದ್ದಿಲ್ಲ, ಆರಾಮಾಗಿ ಬಾಳೆಹಣ್ಣು ಇಸ್ಕೊಂಡು ತಿಂತು. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರು ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಡಿಪಾರ್ಟ್ಮೆಂಟ್ ನಂಬರು. ಸೊ ನೀವು ಯಾರಾದರೂ ರೋಡಲ್ಲಿ ಈ ಥರ ಕಷ್ಟಪಡ್ತಿರೋ ಅನಿಮಲ್ಸ್ನ ನೋಡಿದ್ರೆ, ಹಸು ಇಲ್ಲ ಬೇರೆ ಪ್ರಾಣಿಗಳನ್ನ ನೋಡಿದ್ರೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಹಾಗೆ ಲೈಕ್ ಅವರು ನೀವು ಪಿನ್ ಕೋಡು ಮತ್ತು ನೀವು ಏರಿಯಾ ಹೇಳಿದ್ರೆ ಅವರು ಅಲ್ಲಿ ಯಾರು ವೆಟರ್ನರಿ ಡಾಕ್ಟರ್ಸ್ ಅವೈಲಬಲ್ ಇರ್ತಾರೆ ಅಂತ ಚೆಕ್ ಮಾಡಿಬಿಟ್ಟು ಅಸೈನ್ ಮಾಡ್ತಾರೆ.
ಸೊ ನಾವು ಅಂದ್ಕೊಂಡ್ವಿ ಈವ್ನಿಂಗ್ ಹಂಗೆ ಯಾರಾದರೂ ಹಸು ಓನರ್ ಬಂದು ಕರ್ಕೊಂಡು ಹೋಗ್ತಾರೆ, ಹಸುನ ಹುಡ್ಕೊಂಡು ಬರ್ತಾರೆ ಅಂತ. ಬಟ್ ಯಾರೂ ಬಂದಿರಲಿಲ್ಲ. ಈವ್ನಿಂಗ್ ಆದರೂ ಅಲ್ಲೇ ಇತ್ತು. ಹಾಗೆ ನಾವೇ ಅದಕ್ಕೆ ಸ್ವಲ್ಪ ನೀರೆಲ್ಲ ತೊಗೊಂಡೋಗಿಟ್ವಿ ಬಕೆಟಲ್ಲಿ. ಮತ್ತು ಈವ್ನಿಂಗ್ ಹಂಗೆ ಏನು ಗೊತ್ತಾ ಕಾಮಿಡಿ, ಒಂದು 8:30, 9 ಹಂಗೆ 3 ಜನ ಬಂದುಬಿಟ್ಟು ಹಸು ನಂದು ಅಂತ ಇದ್ರು. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಪೊಲೀಸ್ ಇದ್ದರು. ಅವರು ಚೆಕ್ ಮಾಡಿ ಆಧಾರ್ ಕಾರ್ಡೆಲ್ಲ ಇಸ್ಕೊಂಡು ಯಾರು ಕರೆಕ್ಟ್ ಆದರು ಓನರ್ ಅಂತ ಹೇಳಿ ಅವರಿಗೆ ಬುದ್ಧಿ ಹೇಳಿ ಈ ಹಸುನ ಕಳಿಸ್ಕೊಟ್ರು. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.